Hello guys, welcome back to Banking Kannadiga. So this video is regarding RRB PO daily to-do list. So ನಂದು 2 ಡೇಸ್ ಆಯಿತು, ನಾಳೆಗೆ ಟು ಡೂ ಲಿಸ್ಟ್ನ ಹಾಕ್ತೀನಿ. ಅದಕ್ಕಿಂತ ಮೊದಲು ನಂದು ಇವತ್ತು ಏನೇನು ಸ್ಟಡಿ ಮಾಡಿದೆ, ಎಷ್ಟು ಅವರ್ ಸ್ಟಡಿ ಮಾಡಿದೆ ಅಂತ ಹೇಳ್ತೀನಿ. ಆ್ಯಂಡ್ ನೆನ್ನೆ ಆ್ಯಕ್ಚುಲಿ 4 ಅವರ್ಸ್ ಆಗಿತ್ತು, ಅದಾದಮೇಲೆ 1 ಅವರ್ ಅರ್ಥಮೆಟಿಕ್ ಅಟೆಂಡ್ ಮಾಡ್ತೀನಿ ಅಂದೆ. ಬಟ್ EPL ನೋಡ್ತಾ ಟೈಮ್ ಆಗಿದ್ದೆ ಗೊತ್ತಾಗಲಿಲ್ಲ, ಸೊ ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತುಂಬ ಜನ ಟೈಮ್ ಟೇಬಲ್ ಕೇಳ್ತೀರಾ, ನನ್ನ ಟೈಮ್ ಟೇಬಲ್ಲು ಅಥವಾ ವರ್ಕಿಂಗ್ ಇಂಡಿವಿಜುವಲ್ಸು ಅಥವಾ ಕಾಲೇಜಲ್ಲಿ ಇದ್ದೀವಿ ಟೈಮ್ ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಅದು ಟೈಮ್ ಟೇಬಲ್ ನಾನು ಶೇರ್ ಮಾಡ್ತೀನಿ ನಾಳೆ ಇಲ್ಲ ನಾಡಿದ್ದು ಟೈಮ್ ಟೇಬಲ್ ಮಾಡಿಬಿಟ್ಟು. ಆ್ಯಂಡ್ ನನ್ನ ಟೈಮ್ ಟೇಬಲ್ ನಾಳೆ ಶೇರ್ ಮಾಡ್ತೀನಿ. ಆ್ಯಂಡ್ ಇವತ್ತು ನಂದು 50 ಮಿನಿಟ್ಸ್ ರೈಟಿಂಗ್ ಆಯಿತು. ಇದು ಸ್ಕ್ವೇರ್ಸು ಕ್ಯೂಬ್ಸು ಟೇಬಲ್ಲು ಅದೆಲ್ಲ. ಆ್ಯಂಡ್ ತುಂಬ ಜನ ನಾನು ಬಯಟ್ ಮಾಡಿದ್ದೀನಿ, ಬರೆದ್ರೆ ಅವಶ್ಯಕತೆ ಇಲ್ಲ ಆ ಥರ ಅನ್ಕೋತೀರಾ. ನಾನು ಬಯಟ್ ಮಾಡಿದ್ದೀನಿ, ನನಗೂ ಎಲ್ಲ ಬರುತ್ತೆ. ಯಾವಾಗ ಹೇಳಿದ್ರು ಹೇಳ್ತೀನಿ ಟೇಬಲ್ಸು ಸ್ಕ್ವೇರ್ಸು ಕ್ಯೂಬ್ಸು ಪರ್ಸೆಂಟೇಜು ಫ್ರ್ಯಾಕ್ಷನ್ ವ್ಯಾಲ್ಯೂ. ಬಟ್ ಅದಲ್ಲ ಪಾಯಿಂಟು, ಎಷ್ಟು ಬೇಗ ಹೇಳ್ತೀವಿ, ಎಷ್ಟು ಬೇಗ ನಾವು ಬರಿತೀವಿ, ನಮ್ಮ ಸ್ಪೀಡ್ ಹೇಗಿದೆ ಅದು ಮೇನ್ ಆಗುತ್ತೆ. ಯಾಕೆಂದರೆ ಪ್ರಿಲಿಮ್ಸ್ ಎಲ್ಲ ಆಲ್ಮೋಸ್ಟ್ ಪ್ರಿಲಿಮ್ಸ್ ಡಿಪೆಂಡ್ ಆಗಿರೋದೇ ನಮ್ಮ ಸ್ಪೀಡ್ ಮೇಲೆ. ದಟ್ ಟು ಇನ್ RRB ಕ್ಲರ್ಕ್ ಸ್ಪೀಡ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಎಡಿಟೋರಿಯಲ್ 1 ಅವರ್ ಎಡಿಟೋರಿಯಲ್ ಕ್ಲಾಸ್ ಅಟೆಂಡ್ ಮಾಡಿದೆ, 5 ವಕ್ಯಾಬ್ಸು ನೋಟ್ ಡೌನ್ ಮಾಡ್ಕೊಂಡೆ. ಅದಾದಮೇಲೆ 40 ನಿಮಿಷ ಸ್ಪೀಡ್ ಮ್ಯಾಥ್ಸ್ ಆಯಿತು. ಸ್ಪೀಡ್ ಮ್ಯಾಥ್ಸ್ ಕ್ವಾಡ್ರಾಟಿಕ್ ಈಕ್ವೇಷನ್ ಇತ್ತು, ಯಾಕೋ ಕ್ವಾಡ್ರಾಟಿಕ್ ಈಕ್ವೇಷನ್ ಮಿಸ್ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಮತ್ತೆ ಅಂದರೆ ನನ್ನ ಕಾನ್ಸೆಪ್ಟ್ ರಿವೈಸ್ ಮಾಡಿಕೊಂಡೆ. ಅಂದರೆ ರಾಂಗ್ ತುಂಬ ಆಗ್ತಿತ್ತು ಕ್ವಾಡ್ರಾಟಿಕ್ ಈಕ್ವೇಷನ್ಸು. ಆ್ಯಕ್ಚುಲಿ ಕ್ವಾಡ್ರಾಟಿಕ್ ಈಕ್ವೇಷನು ಸಿಂಪ್ಲಿಫಿಕೇಷನ್ ಅಪ್ರಾಕ್ಸಿಮೇಷನು ರಾಂಗ್ ನಂಬರ್ ಅದರಲ್ಲೆಲ್ಲ 100% ಅಕ್ಯುರಸಿ ಎನಿ ಟೈಮ್ ಇರಬೇಕು. ಸೊ ಅದಾಯಿತು. ಅದಾದಮೇಲೆ 60 ನಿಮಿಷ ಪಜಲ್ ಸಾಲ್ವ್ ಮಾಡಿದೆ. ಪಜಲಲ್ಲಿ 5 ಪಜಲ್ಸು, 3 ಸಿಟ್ಟಿಂಗ್ ಅರೇಂಜ್ಮೆಂಟು, 2 ಮೈನ್ಸ್ ಲೆವೆಲ್ ಸಾಲ್ವ್ ಮಾಡಿದ್ದೀನಿ. ನಂದು ಪಜಲ್ ಎಲ್ಲ ಕ್ಲಾಸಸ್ ಎಲ್ಲ ಬೇಡ ಅಂತ ನಾನು ಜಸ್ಟ್ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಬಿಗಿನರ್ಸ್ ಆದರೆ ನೀವು ಈಗಲೇ ಮೈನ್ಸಿಗೆ ಏನು ಜಂಪ್ ಆಗೋಕ್ಕೆ ಹೋಗಬೇಡಿ. ತುಂಬ ಅಂದರೆ ನಿಮ್ಮ ಕಾನ್ಫಿಡೆನ್ಸ್ ಲೋ ಆಗೋದು ಇಷ್ಟೊಂದು ಡಿಫಿಕಲ್ಟ್ ಅಂತ. ಫಸ್ಟು ನೀವು ಪ್ರಿಲಿಮ್ಸಿಗೆ ನಿಮ್ಮ ಬುನಾದಿ ಇರುತ್ತಲ್ಲ ಅದನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ನಾನು ಆಗಲೇ ಸ್ಟ್ರಾಟಜಿ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ್ಯಂಡ್ ಸಬ್ಜೆಕ್ಟ್ ವೈಸು ಹೇಗೆ ಓದೋದು, ಸೋರ್ಸು ಅದೆಲ್ಲನೂ ನಾನು ಆಲ್ರೆಡಿ ಸಬ್ಜೆಕ್ಟ್ ವೈಸ್ ಹಾಕಿದ್ದೀನಿ. ಮೇ ಬಿ ಅದರಲ್ಲಿ SBI ಕ್ಲರ್ಕ್ ಅಂತ ಇರುತ್ತೆ, ಯಾಕೆಂದರೆ ನಾನು ಕ್ಲರ್ಕ್ ಎಕ್ಸಾಮಿಗೆ ಅಂತ ಮಾಡಾಕಿದ್ದು. ಬಟ್ ಅದೆಲ್ಲ ಎಕ್ಸಾಮಿಗೂ ಸೇಮ್ ಬರುತ್ತೆ. ಸುಮ್ಮನೆ ಮತ್ತೆ ಮಾಡಿದರೆ ನಿಮಗೂ ಟೈಮ್ ವೇಸ್ಟು. ಇಲ್ಲ ಬೇಕೇ ಬೇಕು ಅಂತಂದರೆ ನಾನು ಸಪ್ರೇಟಾಗಿ ಸಬ್ಜೆಕ್ಟ್ ವೈಸ್ ಮತ್ತೆ ವೀಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಪ್ರತಿ ವೀಡಿಯೋದಲ್ಲೂ ಸೋರ್ಸ್ ಎಲ್ಲ ಹೇಳ್ತಾ ಕೂತ್ಕೊಂಡ್ರೆ ವೀಡಿಯೋ ಲೆಂತಿ ಆಗುತ್ತೆ, ಸೊ ನಿಮಗೂ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ. ಆ್ಯಂಡ್ 60 ಮಿನಿಟ್ಸ್ ಪರ್ಚಮ್ ಕ್ಲಾಸಸ್ ಅಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಕ್ವಿಝ್ ನೆನ್ನೆ ಅಟೆಂಡ್ ಮಾಡಿರಲಿಲ್ಲ, ಸೊ ನೆನ್ನೆದು ಇವತ್ತು ಕ್ವಿಝ್ ಅಟೆಂಡ್ ಮಾಡಿದ್ದೀನಿ. ಯಾಕೆಂದರೆ ಕ್ವಿಝ್ ಅಪ್ಡೇಟ್ ಆಗೋದು ಮತ್ತು ಕ್ಲಾಸು ಅಂದರೆ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಫ್ರೆಂಟ್ ನ್ಯೂಸು. ಒಂದೊಂದು ದಿನ ನೆನ್ನೆ ನ್ಯೂಸ್ ಇವತ್ತು ಕವರ್ ಮಾಡ್ತಾರೆ, ಅಥವಾ 2 ಡೇಸ್ ಬ್ಯಾಕಿನ ನ್ಯೂಸ್ ಇವತ್ತು ಕವರ್ ಮಾಡಿರ್ತಾರೆ. ನಾವು ಇವ್ರು ಕವರ್ ಮಾಡಿಲ್ಲ ಅಂತ ಅನ್ಕೋತೀವಿ. ಎಲ್ಲ ಪ್ಲಾಟ್ಫಾರ್ಮಲ್ಲೂ ಹಂಗೆ ಆಗುತ್ತೆ, ಒಂದೊಂದು ನ್ಯೂಸ್ ಮಿಸ್ ಆಗಿರುತ್ತೆ, ಬಟ್ ಅದನ್ನು ಓವರಾಲ್ ಕವರ್ ಮಾಡಿರ್ತಾರೆ. ಸೊ ಇಷ್ಟ ಆಯಿತು. ಇಷ್ಟೇ ನಂದಾಗಿದೆ ಇವತ್ತು. ನಾನು ಎಕ್ಸ್ಟ್ರಾ ಓದಿಲ್ಲ. ಆ್ಯಂಡ್ ವೀಡಿಯೋ ಕೂಡ ಲೇಟಾಗಿ ಮಾಡಾಕ್ತಿದ್ದೀನಿ. ಆ್ಯಂಡ್ ಈಗ ಜಸ್ಟ್ ಸ್ವಲ್ಪ ಹೊತ್ತಿಗೆ ಮುಂಚೆ SBI ಕ್ಲರ್ಕ್ ಮೇನ್ಸಿಗೆ ವೀಡಿಯೋ ಮಾಡಾಕಿದ್ದೀನಿ. ಸೊ ಯಾಕೆಂದರೆ ನಾನು ಸಂಜೆ 4 ಅನಿಸುತ್ತೆ 3:30 to 4 ಅಷ್ಟವರೆಗೂ ಮಾತ್ರ ಓದ್ಕೊಳ್ಳೋಕ್ಕಾಗಿದ್ದು. ಸೊ ಅದಾದಮೇಲೆ ನಮ್ಮ ಫ್ರೆಂಡ್ ಫಾದರ್ಗೆ ಆಕ್ಸಿಡೆಂಟ್ ಆಗಿತ್ತು, ಅದಕ್ಕೋಸ್ಕರ ಹಾಸ್ಪಿಟ್ಲ್ ಹೋಗಿದ್ದು. ಹಾಸ್ಪಿಟ್ಲಿಂದ ಬಂದಿದ್ದೆ 8:30 ಆಯಿತು. ಸೊ ಅದಕ್ಕೆ ಇವತ್ತೇನು ಜಾಸ್ತಿ ಓದೋಕ್ಕಾಗಿಲ್ಲ. ಇನ್ನು ಮೇ ಬಿ 1 ಅವರ್ ಓದ್ತಿದ್ದೇನೋ ಎಕ್ಸ್ಟ್ರಾ. ಬಟ್ 3 hours 55 minutes ಆಗಿದೆ. ಆ್ಯಂಡ್ ಟಾರ್ಗೆಟ್ ಕೂಡ ಫುಲ್ ಕಂಪ್ಲೀಟ್ ಆಗಿಲ್ಲ. ಸೊ ನಿನ್ನೆ ಟಾರ್ಗೆಟ್ ಏನೇನು ಕಂಪ್ಲೀಟ್ ಆಗಿದೆ ಅಂದರೆ ನಂದು ಸೊ ಈ 4-5 ಆಗಿದೆ. ಈ DA ಪ್ರಾಕ್ಟೀಸ್ ಮಾಡಿಲ್ಲ. ಆ್ಯಂಡ್ ಸ್ಪೀಡ್ ರೀಸನಿಂಗು ಪ್ರಾಕ್ಟೀಸ್ ಮಾಡೋಕ್ಕಾಗಿಲ್ಲ. ಪ್ರಾಕ್ಟೀಸ್ ಮಾಡ್ತಿದ್ದೆ. ಇಲ್ಲೇ ನೋಡಿದ್ರೆ ನಾನು 2 ಸಿಟ್ಟಿಂಗ್ ಹಾಕೋಕ್ಕಾಗಿರೋದು, 3ನೇ ಸಿಟ್ಟಿಂಗ್ ಹಾಕೋಕ್ಕಾಗಲಿಲ್ಲ ಇವತ್ತು. ಸೊ ನಾಳೆಗೆ ಟಾರ್ಗೆಟ್ಸು. ಸೊ ನಾನು ನಾಳೆ ಕಂಟಿನ್ಯೂ ಮಾಡ್ಕೊ ಹೋಗ್ತೀನಿ ನಾನು. ಸೊ ನಾಳೆ ಸೇಮು ಇದೇನಿದೆ ಇದು ಸೇಮ್. ಆ್ಯಂಡ್ ಎಡಿಟೋರಿಯಲ್ಲು ಸ್ಪೀಡ್ ಮ್ಯಾಥ್ಸ್ ನಾಳೆ ನಂಬರ್ ಸೀರೀಸ್ ಮಾಡ್ತೀನಿ. ಒಂದು 30 ಮಿಸ್ಸಿಂಗ್ ನಂಬರು, 30 ರಾಂಗ್ ನಂಬರ್ಸು. ಎಷ್ಟು ನಿಮಿಷ ಆಗುತ್ತೆ ಅಷ್ಟು ನಿಮಿಷ. ನೀವು ಸ್ಟಾರ್ಟಿಂಗಲ್ಲಿ ಟೈಮ್ ಹಿಡಿಯುತ್ತೆ. ರಾಂಗ್ ನಂಬರ್ ಅಂತೂ ತುಂಬ ಟೈಮ್ ಹಿಡಿಯುತ್ತೆ. ಸೊ ಡೋಂಟ್ ಪ್ಯಾನಿಕ್. ನೀವಿನ್ನೂ ಸ್ಟಾರ್ಟಿಂಗ್ ಇರ್ತೀರ, 3 months 2 months ಆ ಥರ ಇರ್ತೀರ. ಸೊ ಟೈಮ್ ಹಿಡಿಯುತ್ತೆ. ಅದಾದಮೇಲೆ ಹೋಗ್ತಾ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಫ್ಟರ್ 2-3 months ಆದಮೇಲೆ. ಸೊ ಅದಾದಮೇಲೆ ಪಜಲ್ಲು, ಸೊ ಡೇ ಬೇಸ್ಡ್ ಪಜಲ್ ಸಾಲ್ವ್ ಮಾಡ್ತೀನಿ. ಆ್ಯಂಡ್ ಸಿಟ್ಟಿಂಗ್ ಅರೇಂಜ್ಮೆಂಟು 2 ಲೈನ್ ಅಂದರೆ 2 ಲೈನು ಅಪೋಸಿಟ್ ಕೂತಿರ್ತಾರೆ. ಸೊ ಆ ಥರದ್ದು ಪಜಲ್ ಸಾಲ್ವ್ ಮಾಡ್ತೀನಿ. 10 minutes ಅಂದರೆ 10 minutes ಅಲ್ಲದು 10 questions ಮಿನಿಮಮ್. ಅದಾದಮೇಲೆ ಪರ್ಚಮ್ ಡೈಲಿ ಸಿಗೆ ಅರ್ಥಮೆಟಿಕ್ ಕ್ಲಾಸು ಪರ್ಸೆಂಟೇಜು ಫಸ್ಟೇನು ಕವರ್ ಮಾಡೋಕ್ಕಾಗಿಲ್ಲ, ಸೆಕೆಂಡೇನು ಕವರ್ ಮಾಡೋಕ್ಕಾಗಿಲ್ಲ. ಸೊ ಪರ್ಸೆಂಟೇಜು ಕ್ಲಾಸ್ ನಾನು ಸ್ವಲ್ಪ ನೋಡಿಬಿಟ್ಟು ಅದಾದಮೇಲೆ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. 30 ಮಿನಿಮಮ್ ಅಂದರೆ ಕ್ವಶನ್ಸು 30 ಮಿನಿಮಮ್ ಕ್ವಶನ್ಸು ಪ್ರಿಲಿಮ್ಸ್ ಲೆವೆಲ್ ಮಾತ್ರ ಪ್ರಾಕ್ಟೀಸ್ ಮಾಡ್ತೀನಿ ಇವಾಗ. ಅದು ಬಿಟ್ಟರೆ ಸ್ಪೀಡ್ ರೀಸನಿಂಗಲ್ಲಿ ಸೊ ಡೈರೆಕ್ಷನ್ ಆ್ಯಂಡ್ ಡಿಸ್ಟೆನ್ಸು ನೆನ್ನೆ ಆಗಿತ್ತು, ಕೋಡಿಂಗ್ ಡಿಕೋಡಿಂಗ್ ಮೊನ್ನೆ ಆಗಿತ್ತು. ಸೊ ಬ್ಲಡ್ ರಿಲೇಷನ್ ಹಾಕಿದ್ದೀನಿ. ಬಿಗಿನರ್ಸ್ ಇದ್ದರೆ ಬ್ಲಡ್ ರಿಲೇಷನ್ ಆಲ್ರೆಡಿ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ. ಅಥವಾ ನನ್ನ ಪ್ಲಾಟ್ಫಾರ್ಮಲ್ಲಿ ನೋಡೋಕ್ಕೆ ಇಷ್ಟ ಇಲ್ಲ ಅಂದರೆ ನೀವು ಯಾವ ಪ್ಲಾಟ್ಫಾರ್ಮ್ ಫಾಲೋ ಮಾಡ್ತಿದ್ದೀರಾ, Adda24ದು ಅಥವಾ ನಾನು ಪ್ಲೇಲಿಸ್ಟಲ್ಲಿ ಇದೀನಿ, ಆ ಪ್ಲೇಲಿಸ್ಟಲ್ಲಿ ಬ್ಲಡ್ ರಿಲೇಷನ್ ಕ್ಲಾಸ್ ಅಟೆಂಡ್ ಮಾಡಿ. ಆ್ಯಂಡ್ ಬ್ಲಡ್ ರಿಲೇಷನ್ನು, ಸಿಲಾಗಿಸಮು, ಇನಿಕ್ವಾಲಿಟಿ, ಡೈರೆಕ್ಷನ್ನು, ಕೋಡಿಂಗ್ ಅದೆಲ್ಲ ಒಂದೊಂದು ಕ್ಲಾಸಲ್ಲಿ ಒಂದೊಂದು ದಿನದಲ್ಲಿ ಮುಗಿಸೋವಂಥ ಕಾನ್ಸೆಪ್ಟ್ಸು. ಅದನ್ನು ನೋಡಿಬಿಟ್ಟು ಕ್ವಶನ್ ಪ್ರಾಕ್ಟೀಸ್ ಮಾಡಿದರೆ ಮುಗೀತು. ಸೊ ಇನ್ನು ಮೈನ್ಸಿಗೆ ಕೇಳ್ತಿರೋರಿಗೆ ನಾಳೆ ಪಜಲ್ ಸಾಲ್ವ್ ಮಾಡಿ ಒಂದು 3 to 4. ಆ್ಯಂಡ್ ಕ್ರಿಟಿಕಲ್ ರೀಸನಿಂಗು ತುಂಬ ಇಗ್ನೋರ್ ಮಾಡ್ತಾರೆ. ಡೋಂಟ್ ಇಗ್ನೋರ್. ಈಸಿಯಾಗಿ ಮಾರ್ಕ್ಸ್ ಸಿಗುವಂಥ ಟಾಪಿಕ್ ಇದು ಕ್ರಿಟಿಕಲ್ ರೀಸನಿಂಗು. ಒಂದು 4-5 ಕ್ವಶನ್ಸ್ ಇರುತ್ತೆ ಸೊ ಮೈನ್ಸಲ್ಲಿ. ಸೊ ಕ್ರಿಟಿಕಲ್ ರೀಸನಿಂಗ್ ಆ್ಯಂಡ್ ಪ್ರೀವಿಯಸ್ ಇಯರ್ ಕ್ವಾಂಟ್ ಕ್ವಶನ್ಸ್ನ ಸಾಲ್ವ್ ಮಾಡಿ ವಿಡಿಯೋದಲ್ಲಿ DAನ ತೆಗೆದುಬಿಟ್ಟು ಸೊ DA ಅಪ್ರೋಚ್ನ ನೋಡಿ ಯಾವ ಥರ DA ಬರುತ್ತೆ ಅಂತ. ಪೈ ಚಾರ್ಟ್ DA ಅಥವಾ ಟೇಬಲ್ DA ಅದರಲ್ಲಿ ಒಂದನ್ನು ಪ್ರೀವಿಯಸ್ ಇಯರ್ ಕ್ವಶನ್ನ ಸಾಲ್ವ್ ಮಾಡಿ. ಸೊ ಇದಿಷ್ಟು ನಾಳೆಗೆ ಟು ಡೂ ಲಿಸ್ಟ್. ಸೊ ನಾಳೆ ನೋಡೋಣ ಎಷ್ಟು ಅವರ್ ಆಗುತ್ತೆ ಅಂತ. ನಾಳೆ IPL RCB ಮ್ಯಾಚ್ ಇರೋದ್ರಿಂದ ಮೇ ಬಿ ನಾನು ಸ್ವಲ್ಪ ಬೇಗ ಇದ್ಬಿಟ್ಟು ಇದೆಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಆಲ್ ದ ಬೆಸ್ಟ್ ಫಾರ್ ಸ್ಟಡಿಂಗ್.